ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕರಾವಳಿಯ ಒಂದು ಅಥೆಂಟಿಕ್ ಚಟ್ನಿ. ಅದು ಸಹ ಈ ಸಮ್ಮರ್ ಸೀಸನಲ್ಲಿ ಮಾವಿನ ಹಣ್ಣು ದೊರಕುವ ಟೈಮ್ನಲ್ಲಿ ಮಾಡುವಂತಹ ಈ ಸೆಕೆಗೆ ಒಂದು ಬಟ್ಟಲು ಊಟ ಮಾಡುವಂತಹ ಒಂದು ಚಟ್ನಿ. ಅದು ಮಾವಿನಕಾಯಿ ಮತ್ತು ಅದರೊಟ್ಟಿಗೆ ಒಣ ಸಿಗಡಿಯನ್ನು ಹಾಕಿ ಮಾಡಿದಂತಹ ಒಂದು ರುಚಿಕರವಾದ ಚಟ್ನಿ. ಹಾಗಾದರೆ ಈ ಚಟ್ನಿಯನ್ನು ಹೇಗೆ ಮಾಡುವುದೆಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಇದನ್ನು ಯಾವ ರೀತಿಯಲ್ಲಿ ಮಾಡೋದೆಂದು ನೋಡೋಣ. ತುಂಬ ಮಂದಿಗೆ ಕರಾವಳಿಗರಿಗೆ ಇದು ಗೊತ್ತಿರುವಂಥದ್ದು, ಯಾರಿಗೂ ಗೊತ್ತಿಲ್ಲ ಅಂಥವರಿಗಾಗಿ ಈ ಒಂದು ಚಟ್ನಿಯ ರೆಸಿಪಿ. ನಮಸ್ತೆ ಮಿತ್ರರೇ. ಮಾವಿನಕಾಯಿಯ ಸೀಸನ್, ಮಾವಿನ ಹಣ್ಣು ಸಹ ಉಂಟು, ಮಾವಿನಕಾಯಿ ಸಹ ಉಂಟು. ನಮ್ಮ ಮನೆ ಅಂಗಳದಲ್ಲೇ ಬೆಳೆದಂಥ ಮಾವಿನಕಾಯಿಯದು ಸಹ ಬಹಳ ಚೆನ್ನಾಗಿ ಬರ್ತದೆ. ಇದೀಗ ನಾನು ಹೊರಗಿಂದ ತಂದಂತಹ ತೋತಾಪುರಿ ಮಾವಿನ ಕಾಯಿ ಒಂದು 50 ಗ್ರಾಮ್ಸ್ನಷ್ಟು ನಾನು ಒಣ ಸಿಗಡಿಯನ್ನು ತೆಗೆದುಕೊಂಡಿದ್ದೇನೆ. ಇವತ್ತು ನಾವು ಒಣ ಸಿಗಡಿ ಮತ್ತು ಮಾವಿನಕಾಯಿಯ ಒಂದು ಕರಾವಳಿ ಶೈಲಿಯ ರುಚಿಕರವಾದ ಚಟ್ನಿ ಮಾಡ್ತಾಯಿದ್ದೇವೆ. ಅದಕ್ಕೊಂದು 4-5 ನಿಮ್ಮ ಖಾರಕ್ಕೆ ತಕ್ಕಂತೆ ನಾನು 4 ಬ್ಯಾಡಗಿ ಮೆಣಸು ತೆಗೆದುಕೊಂಡಿದ್ದೇನೆ. ಒಂದು 5 ಎಳೆಯಷ್ಟು ಬೆಳ್ಳುಳ್ಳಿ ಬೇಕು, ಒಂದು ತುಂಡು ನೀರುಳ್ಳಿ, ಸ್ವಲ್ಪ ಉಪ್ಪು. ಇಲ್ಲಿ ಒಂದು ಗಡಿಯಷ್ಟು ಅಂದರೆ ಒಂದು ತೆಂಗಿನಕಾಯಿಯಲ್ಲಿ, ಸಣ್ಣ ತೆಂಗಿನಕಾಯಿಯಲ್ಲಿ ಅರ್ಧ ಗಡಿಯಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಈಗ ಮೊದಲಿಗೆ ನಾವೇನು ಮಾಡುವ ಹೇಳಿದರೆ, ಈ ಸಿಗಡಿಯನ್ನು ನಾವು ತೊಳೆದುಕೊಳ್ಳೋಣ. ಸುರಿಗೆ ತೊಳೆದುಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ತಿದ್ದೇನೆ. ತೊಳೆದುಕೊಂಡು ತರ್ತೇನೆ. ಸುರಿಗೆ ಚೆನ್ನಾಗಿ ತೊಳೆದಾಯಿತು. ಈಗ ಇದನ್ನು ಚೆನ್ನಾಗಿ ಹಿಂಡಿಕೊಂಡು ಒಂದು ಬಟ್ಟೆಯಲ್ಲಿ ಇದನ್ನು ಚೆನ್ನಾಗಿ ಹಾಕೊಳ್ಳೋಣ. ಇದು ಕ್ಲೀನಿಂಗ್ ಪರ್ಪಸ್ಸಿಗೆ ಮಾತ್ರ ನಾವು ಹೀಗೆ ಮಾಡೋದು, ಅಥವಾ ಡೈರೆಕ್ಟಾಗಿ ನಾವು ಈಗ ಇದರ ಮುಖವನ್ನು ತೆಗೆದುಕೊಂಡು ಹಾಗೆ ಸಹ ಮಾಡ್ಬೋದು, ಫ್ರೈ ಮಾಡಿಕೊಂಡು. ಹೀಗೆ ಮಾಡಿದರೆ ಸ್ವಲ್ಪ ನಮಗೆ ಕ್ಲೆನ್ಲಿನೆಸ್ಸಿಗೆ ಹೆಚ್ಚು ನಾವು ಇಂಪಾರ್ಟೆನ್ಸ್ ಕೊಟ್ಟ ಹಾಗೆ ಆಗ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡೋದು, ಇದನ್ನು ಚೆನ್ನಾಗಿ ತೊಳೆದು ಹೀಗೆ ಬಟ್ಟೆಯಲ್ಲಿ ಒಂಚೂರು ಒಣಗಿಸ್ಕೊಳ್ಳೋಣ. ಇದು ಒಣಗ್ತಾ ಇರುವಾಗ ನಾವು ಇಲ್ಲಿ ವೀಕ್ಷಕರೇ, ಇಲ್ಲಿ ಮಾವಿನಕಾಯಿಯನ್ನು ನಾವು ಒಂದು ಅರ್ಧ ಸಾಕು, ನಮಗೆ ಅರ್ಧದಷ್ಟು, ಸಿಪ್ಪೆ ಇದ್ದರೂ ಸಹ ತೊಂದರೆ ಇಲ್ಲ, ಅರ್ಧ ತೆಗೆದುಕೊಳ್ತಿದ್ದೇನೆ ನಾನು. ಈಗ ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ. ಎಲ್ಲವನ್ನು ಹೀಗೆ ಹೆಚ್ಚಿಕೊಳ್ತೇನೆ. ಮತ್ತು ಇಷ್ಟನ್ನು ಸ್ವಲ್ಪ ತುರಿದುಕೊಂಡು ಮೇಲೆ ಹಾಕಲಿಕ್ಕೆ ಇಷ್ಟನ್ನು ಇಟ್ಟುಕೊಳ್ತೇನೆ. ಈ ಭಾಗವನ್ನು ತುರಿದುಕೊಳ್ಳಲಿಕ್ಕೆ. ಇದು ತುಂಬ ಹುಳಿ ಇದ್ದರೆ ತುಂಬ ಯೂಸ್ ಮಾಡಬೇಡಿ. ಈ ಒಂದು ಮಾವಿನಕಾಯಿ ಅಷ್ಟು ಹುಳಿ ಇರುವುದಿಲ್ಲ, ಅದರಿಂದಾಗಿ ಇದನ್ನೀಗ ಸಣ್ಣದಾಗಿ ಇಷ್ಟನ್ನು ಹೆಚ್ಚಿಕೊಳ್ತೇನೆ. ಒಂದಿಷ್ಟು ಸಣ್ಣದನ್ನು ತುರಿದುಕೊಳ್ತೇನೆ. ನೋಡಿ, ಸಣ್ಣ ತುಂಡನ್ನು ನಾನು ಹೀಗೆ ತುರಿದುಕೊಂಡು ಸ್ವಲ್ಪ ಇಷ್ಟನ್ನು ಹೀಗೆ ಸಪರೇಟಾಗಿ ಇಟ್ಟುಕೊಳ್ತಿದ್ದೇನೆ. ಈಗ ಉಳಿದದನ್ನೆಲ್ಲ ಮಿಕ್ಸಿಗೆ ನಾವು ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ಈ ಒಂದು ಮಾವಿನ ಕಾಯಿ ತುರಿದಿಟ್ಟನ್ನು ಸೈಡಿಗೆ, ಮತ್ತು ಅದು ಕೊನೆಗೆ ನಮಗೆ ಹಾಕ್ಕೊಳ್ಳಿಕ್ಕೆ ಬೇಕಾಗ್ತದೆ. ಸೊ ತುಂಬ ಬೇಡ ತುರಿದಿಟ್ಟದು, ಇಷ್ಟೇ ಸಾಕು, ಒಂದು ಸಣ್ಣ ತುಂಡಿನಷ್ಟು. ಇದು ಉಳಿದದನ್ನು ಇಷ್ಟಕ್ಕೆ ಈಗ ನಾವು ಇದನ್ನು ಒಮ್ಮೆ ನಾನು ಗ್ರೈಂಡ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಇಷ್ಟು ಸಾಕು, ತರಿಯಾಗಿ ಆಯಿತು. ಇನ್ನೀಗ ಇದಕ್ಕೆ ಈ ಮೆಣಸು, ನಿಮಗೆ ಎಷ್ಟು ಮೆಣಸು ಬೇಕು ನಿಮಗೆ ನಿಮ್ಮ ಖಾರಕ್ಕೆ ತಕ್ಕ 1-2 ಮೆಣಸು ಹಾಕ್ಕೊಳ್ಬೋದು, ಅಥವಾ 4 ಮೆಣಸು ಹಾಕಿದರೆ ಒಳ್ಳೆ ಖಾರ ಆಗ್ತದೆ. ಇನ್ನು ಬೆಳ್ಳುಳ್ಳಿ ಒಂದು 2-3, ಸ್ವಲ್ಪ ಅದರದ್ದು ಮೇಲಿನ ಭಾಗ ತೆಗೆದುಕೊಳ್ಳೋಣ. ಸಿಪ್ಪೆ ಇರಲಿ, ತೊಂದರೆ ಇಲ್ಲ, ಸಿಪ್ಪೆ ಇದ್ದರೆ ಒಳ್ಳೆಯದಂತೆ, ಅದರಲ್ಲಿ ಫೈಬರ್ ಅಂಶ ತುಂಬ ಇರ್ತದೆ ಅಂತ. ಒಂದು 4 ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡಿನಷ್ಟು ನೋಡಿ ಇಷ್ಟು ದೊಡ್ಡ ನೀರುಳ್ಳಿ. ಸೊ ನೀರುಳ್ಳಿಯನ್ನು ಹಾಕ್ಕೊಳ್ಳೋಣ. ಇಂಥದ್ದಿದ್ದರೆ ಇದನ್ನು ಸ್ವಲ್ಪ ತೊಳೆದುಕೊಂಡು ಹಾಕ್ತೇನೆ. ನೀರುಳ್ಳಿ ಹಾಕ್ಕೊಂಡೆ. ಇನ್ನೀಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನು ತೆಂಗಿನ ತುರಿ ಇಷ್ಟನ್ನು ಹಾಕೊಳ್ಳೋಣ. ಹಾಕ್ಕೊಂಡು ಇದನ್ನೊಂದು 1-2-3 ಸುತ್ತು ತೆಗೆದುಕೊಂಡು ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಚಟ್ನಿ ರೆಡಿ ಆಯಿತು. ನಿಮಗೆ ಕಾಣ್ಬೋದು, ತುಂಬ ಗ್ರೈಂಡ್ ಆಗಬೇಕಂತಿಲ್ಲ, ಸ್ವಲ್ಪ ತರಿಯಾಗಿದ್ದರೆ ನೋಡಿ ಇದರಲ್ಲಿ ಇದು ಸಹ ಕಾಣ್ತದೆ. ಈಗ ಇದನ್ನು ಪಕ್ಕಕ್ಕಿಟ್ಟುಕೊಂಡು, ಇದಿಲ್ಲೀಗ ಒಳ್ಳೆ ಸ್ವಲ್ಪ ಡ್ರೈ ಆಗಿದೆ. ಈಗ ಇದನ್ನೀಗ ಒಂದು
ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ಇನ್ನು ಈ ಒಂದು ನಾವು ತುಳಿದಿಟ್ಕೊಂಡಂತಹ ಇದನ್ನು ಚೆನ್ನಾಗಿ ಇದರಲ್ಲಿ ಹಾಕ್ಕೊಳ್ಳೋಣ. ಈಗ ಒಳ್ಳೆ ಫ್ರೈ ಮಾಡಿಕೊಳ್ಬೇಕು ನಾವು, ಆಗ ಕ್ಲೀನಾಗಿ ನೀಟಾಗಿ ಆಗ್ತದೆ. ಇವುಗಳು ಈ ಸಿಗಡಿಯನ್ನು ಹೊರಗೆ ಒಣಗಿಸ್ತಾರಲ್ಲ, ಹಾಗಾಗಿ ನಾವು ಸ್ವಲ್ಪ ಹೀಗೆ ಕ್ಲೀನ್ ಮಾಡಿದರೆ ಬಹಳ ಒಳ್ಳೆಯದು. ಇದೀಗ ಡ್ರೈ ಆಗೋ ತನಕ ಸ್ವಲ್ಪ ಇದನ್ನು ಹುರಿದುಕೊಳ್ಳೋಣ. ನೋಡಿ, ಇದು ಸಾಧಾರಣ ಡ್ರೈ ಆಯಿತು. ಇದು ಕ್ರಿಸ್ಪಿ ಆಗಬೇಕು. ಅಷ್ಟಾಗುವಾಗ ಇದನ್ನೊಂದು ನಾವು ಸರ್ವ್ ಮಾಡಲಿಕ್ಕೆ ಇದರಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. ಚಟ್ನಿಯನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತೇನೆ. ಯಾವಾಗಲೂ ಈ ಚಟ್ನಿಯನ್ನು ಸರ್ವ್ ಮಾಡುವಾಗ ಅದರ ಮೇಲೆ ಈಗ ನಾವು ಫ್ರೈ ಮಾಡಿದಂತಹ ಇದನ್ನು ಹಾಕ್ಕೊಳ್ಳಿಕ್ಕೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ನೋಡಿ, ಇದು ತಿನ್ನುವಾಗ ಕರ್ಕುರಾಗಬೇಕು. ಇದು ಆಯಿತು, ಆಫ್ ಮಾಡ್ಕೊಳ್ತಿದ್ದೇನೆ. ಇನ್ನು ಇದರದ್ದು ಬೇಕಿದ್ದರೆ ಮೇಲಿನ ಈ ಮುಖದ ಭಾಗವನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಇದಕ್ಕೆ ಈಗ ಶಿಫ್ಟ್ ಮಾಡ್ಕೊಳ್ತಿದ್ದೇನೆ. ಅದರ ಮೊದಲು ಸ್ವಲ್ಪ ಉಳಿಸಿದಂತಹ ಇದನ್ನು ಸಹ ಇದರ ಮೇಲೆ ಹಾಕ್ಕೊಂಡು ಇನ್ನು ಕ್ಲೀನ್ ಮಾಡಿದಂತಹ ವೀಕ್ಷಕರೇ ನೋಡಿ, ಇದು ಒಳ್ಳೆ ಫ್ರೈ ಆಯಿತು. ಫ್ರೈ ಆಗಿ ಚೂರು ತಣ್ಣಗೆ ಸಹ ಆಯಿತು. ಈಗ ಇದನ್ನು ನಾವು ಹೀಗೆ ಇದಕ್ಕೆ ಹಾಕ್ಕೊಂಡು ಒಂದು ಕಲ್ಲ ಅಥವಾ ಯಾವುದಾದ್ರೂ ಒಂದು ಗೆರಟೆಯಿಂದ ಹೀಗೆ ಮಾಡಿದರೆ ಅದರ ಮುಖದ ಭಾಗ ಸ್ವಲ್ಪ ಹೋಗ್ತದೆ. ನಂತರ ಇದನ್ನು ನೋಡಿ ಹೀಗೆ ಮಾಡಿ ಇದನ್ನು ಸೈಡ್ಸಿಗೆ ತಂದುಕೊಳ್ಬೇಕು. ಎಲ್ಲ ಕಸ ಅದರ ಮುಖದ ಭಾಗಗಳೆಲ್ಲ ಸೈಡಲ್ಲಿ ನಿಂತ ಮೇಲೆ ಇದನ್ನು ಈ ಒಂದು ಇದಕ್ಕೆ ಹೀಗೆ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಳ್ಬೋದು. ಇದು ಹೆಚ್ಚಾಗಿ ನಾವು ಊಟ ಮಾಡಲಿಕ್ಕೆ ಆಗುವಾಗ ಈ ಒಂದು ಫ್ರೈಡ್ ಇದನ್ನು ಸಪ್ರೇಟಾಗಿ ನಾವು ತೆಗೆದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಹೀಗೆ ಈ ಚಟ್ನಿಯನ್ನು ಊಟ ಬಳಸುವಾಗ ಮಿಕ್ಸ್ ಮಾಡಿಕೊಂಡು ಕೊಟ್ಟರೆ ಬಹಳ ಚೆನ್ನಾಗಿ ಬರ್ತದೆ. ಈ ಗಂಜಿಯೊಟ್ಟಿಗಂತೂ ಬಹಳ ಚೆನ್ನಾದ ಒಂದು ಕಾಂಬಿನೇಷನ್. ಈ ಸೆಕೆಗಾಲದಲ್ಲಿ ಊಟ ಮಾಡಲಿಕ್ಕೆಲ್ಲ ಆಗೋದಿಲ್ಲ, ಆ ಟೈಮ್ನಲ್ಲಿ ಒಂದು ಬಟ್ಟಲು ಗಂಜಿಯೊಟ್ಟಿಗೆ ಇದನ್ನು ನಾವು ಊಟ ಮಾಡ್ಬೋದು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸೋನ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.